ಮಾರ್ಗಶಿರ ಧನುರ್ಮಾಸೋತ್ಸವ ಆಂಡಾಳ್ ತಿರುಪ್ಪಾವೈ ಅನುಸಂಧಾನ ಕಾರ್ಯಕ್ರಮ. ಧನುರ್ಮಾಸದ 18ನೇ ದಿನ ಅನುಸಂಧಾನ ಮಾಡಬೇಕಾದ ಪಾಶುರ ಆಂಡಾಳ್ ತಿರುಪ್ಪಾವೈ. ಒಂದು ಮದಕಳಿಟ್ರನ್ ಓಡಾದ ತೋಳ್ವಳಿಯನ್. ಅನುಸಂಧಾನ ಮಾಡುವುದಕ್ಕೆ ಮುಂಚೆ ಗುರುಪರಂಪರಾ ಅನುಸಂಧಾನವನ್ನು ಮಾಡೋಣ. ಅನ್ನವಯಲ್ புதுவை ஆண்டாளரங்கற்கு பன்னு திருப்பாவை பல்பதியம் இன்னிசையால் சோடி கொடுத்தாளை சொல்லி சோடி கொடுத்த சுடற்கொடியே தொல்பாவை பாடி அருள வல்ல நாடு நீ வேங்கடவர்க்கு என்னை விதி என்ற இம்மாற்றம் நாம் கடவா வண்ணமே நல்கூ. ஆண்டாள் திருவடிಗಳೇ ಶರಣ. ಮಾರ್ಗಶಿರ ಧನುರ್ಮಾಸೋತ್ಸವದ ಅಂಗವಾಗಿ ಕನ್ನಡದಲ್ಲಿ ಆಂಡಾಳ್ ತಿರುಪ್ಪಾವೈ 18ನೆಯ ದಿನ ಅನುಸಂಧಾನ ಮಾಡಬೇಕಾದ ಪಾಶುರ ಪದ್ಯದ ಅರ್ಥವನ್ನು ತಿಳಿಯುವುದಕ್ಕೆ ಮುಂಚೆ ಪಾಶುರವನ್ನು ಅನುಸಂಧಾನ ಮಾಡೋಣ. ಇದು ಸಾವೇರಿ ಆದಿತಾಳದಲ್ಲಿದೆ. ಒಂದು ಮದಕಳಿಟ್ರನ್ ಓಡಾದ ತೋಳ್ವಳಿ ಎನ್ನಂದ ಗೋಪಾಲನ್ மருமகளே நப்பின்னாய் கந்தம் கமழும் குழலி கதை திரவாய் வந்தெங்கும் கோழி அழைத்தன காண் மாதவி பந்தல் மேல் பலகால் குயிலினங்கள் கோவின காண் பந்தார் விரலி வன்மை துணன் பேர் பாட செந்தாமரை கையார் சீரார் வளை ஒழிப்பார் ಒಂದು ತಿರವಾಯ್ ಮುಗಿಳ್ದೇಲೋರಂಬಾವಾಯ್. ಆಂಡಾಳ್ ತಿರುವಡಿಗಳೇ ಶರಣಂ. ಈ ಮಾರ್ಗಶಿರ ಧನುರ್ಮಾಸದ ಆಂಡಾಳ್ ತಿರುಪ್ಪಾವೈ 18ನೆಯ ದಿನದ ಪಾಶುರ ಪದ್ಯದ ಪ್ರತಿಪದದ ಅರ್ಥವನ್ನು ತಿಳಿಯೋಣ. ಒಂದು ಸೋರುತ್ತಿರುವ ಮದಜಲವುಳ್ಳ ಕಳಿತನ್ ಆನೆಯಂತೆ ಬಲವನ್ನು ಉಳ್ಳ ಓಡಾದ ಯಾರನ್ನೋ ಕಂಡರೂ ಹಿಮ್ಮೆಟ್ಟದ ತೋಳ್ವಳಿಯನ್ನೆಂದರೆ ತೋಳು ಬಲವನ್ನು ಉಳ್ಳ ನಂದಗೋಪಾಲನ ಮರುಮಗಳೇ ಸೊಸೆಯೇ ಆದ ನಪ್ಪಿನ್ನಾಯ್ ನೀಳಾದೇವಿಯೇ ಕಂದಂ ಸುಗಂಧವನ್ನು ಕಮಳುಂ ಬೀರುತ್ತಿರುವ ಕುಳಲಿ ತಲೆಕೂದಲನ್ನು ಉಳ್ಳವಳೆ ಕಡೈ ಬಾಗಿಲ ತಾಪಾಳನ್ನು ತಿರವಾಯ್ ತೆಗೆಯಮ್ಮ. ಬಂದು ಎಂಗುಂ ಎಲ್ಲ ಕಡೆಯೂ ಕೋಳಿಗಳು ಅಳೈತನ ಕಾಣ್ ಕೂಗುತ್ತಿವೆ ನೋಡು. ಮಾಧವಿ ಪಂದಲ್ ಮೇಲ್ ಮಾಧವಿ ಲತೆಯ ಚಪ್ಪರದ ಮೇಲೆ ಮಾವಿನ ಮರದ ಲತೆಯ ಚಪ್ಪರದ ಮೇಲೆ ಪಲ್ಲಾಲ್ ಅನೇಕ ಸಲ ಕೋಗಿಲೆಗಳು ಗುಂಪುಗಳು ಕೂವಿನ ಕಾಣ್ ಕೂಗುತ್ತಿವೆ ನೋಡು. ಬಂದು ಚೆಂಡಿನಿಂದಲೂ ಶೋಭಿಸುತ್ತಿರುವ ವಿರಲಿ ಬೆರಳನ್ನು ಉಳ್ಳವಳೇ ಮೈಥುನನ್ ನಿನ್ನ ಕಾಂತನಾದ ಶ್ರೀಕೃಷ್ಣನ ಪೇರ್ಪಾಡ ಅಂದರೆ ಹೆಸರುಗಳ ನಾಮಗಳನ್ನು ಹಾಡುವುದಕ್ಕಾಗಿಯೇ ನಾವು ಶಂತಾಮರೈ ಕೈಯಾಲ್ ಕೆಂಪು ತಾವರೆಯಂತಹ ಕೈಯಿಂದಲೂ ಶೀರಾರ್ ಒಳೈ ಸುಂದರವಾಗಿಯೂ ಪ್ರಕಾಶಿಸುವ ಬಳೆಗಳು ಒಲಿಪ ಸದ್ದು ಮಾಡುವ ಹಾಗೆ ಮಹಿಳ್ದು ಸಂತೋಷದಿಂದಲೂ ಬಂದು ತಿರವಾಯ್ ಬಾಗಿಲನ್ನು ತೆರೆಯಮ್ಮ. ಆ ರೀತಿಯಿಂದಲೂ ನೀನು ಬಾಗಿಲನ್ನು ತೆರೆಯಲು ಏಲ್ ಎಂದರೆ ಅತಿಶ್ಲಾಘ್ಯವೂ ಓರ್ ಅಂದರೆ ಒಂದು ಅದ್ವಿತೀಯವೂ ಆದ ನಮ್ಮಯ ಪಾವೈ ಶ್ರೀವ್ರತವು ಆಯ್ ಸಿದ್ಧಿಸುವುದು ಆಗ ಅನ್ನೋ ಅರ್ಥ ಮೂಡಿಬರುತ್ತದೆ. ಆದ್ದರಿಂದ ಪೂರ್ಣದ ಅರ್ಥವನ್ನು ತಿಳಿಯೋಣ. ಪೂರ್ಣವಾಗಿ ಈ ಪಾಶುರದ ಅರ್ಥವನ್ನು ಸುರಿಯುತಿಹ ಮದಜಲದ ಆನೆಗಳಷ್ಟು ಬಲವುಳ್ಳವನು ಶತ್ರುಗಳಿಗೆ ಹೆದರಿ ಓಡಿ ಹೋಗದ ಭುಜಬಲ ಪರಾಕ್ರಮಿಯೂ ಆದ ನಂದಗೋಪನ ಸೊಸೆಯೂ ಆಗಿರುವ ನೀಳಾದೇವಿಯೇ ರಾಧೆಯೇ ಪರಿಮಳವನ್ನು ಬೀರುತ್ತಿರುವ ಕೇಶಪಾಶವನ್ನುಳ್ಳವಳೆ ಬಾಗಿಲನ್ನು ತೆರೆಯಮ್ಮ. ಸೂರ್ಯೋದಯವಾಯಿತು ಬಂದು ನೋಡು, ಎಲ್ಲೆಲ್ಲಿಯೂ ಕೋಳಿಗಳು ಬಂದು ಕೂಗುತ್ತಿವೆ ನೋಡು. ಮಾಧವೀಲತೆಯ ಚಪ್ಪರದ ಮೇಲೆ ಅನೇಕ ಸಲ ಕೋಗಿಲೆಯ ಗುಂಪುಗಳು ಕೂಗಿ ಕರೆಯುತ್ತಿವೆ ನೋಡಮ್ಮ. ಕೃಷ್ಣನೊಡನೆ ಚೆಂಡಿನ ಆಟವನ್ನಾಡಲು ತಕ್ಕ ಸುಂದರ ಕೈ ಬೆರಳಿನವಳೆ ನಿನ್ನ ಪತಿಯಾದ ಶ್ರೀಕೃಷ್ಣನ ನಾಮಗಳ ಸಂಕೀರ್ತನೆಯನ್ನು ನಾವು ಮಾಡಲು
ನಾವೆಲ್ಲರೂ ಬಂದಿರುವೆವು. ಕೆಂದಾವರೆಯಂತೆ ಅಂದವಾಗಿರುವ ನಿನ್ನ ಕೈ ಬಳೆಗಳು ಚೆನ್ನಾಗಿ ಶಬ್ದ ನಾದವನ್ನು ಮಾಡುತ್ತಾ ಸಂತೋಷದಿಂದೆದ್ದು ಬಂದು ಬಾಗಿಲನ್ನು ತೆರೆಯಮ್ಮ. ಆಗ ನೀನು ಬಾಗಿಲನ್ನು ತೆರೆಯುವುದರಿಂದ ಆ ರೀತಿಯಾಗಿ ನೀನು ಆ ಬಾಗಿಲನ್ನು ತೆರೆಯುವುದರಿಂದಲೂ ನಾವು ಬೆಳಗಿನ ಸ್ನಾನ ವ್ರತಕ್ಕೆ ಹೋಗಲು ಅನುಕೂಲವಾಗುತ್ತದೆ. ಆದ್ದರಿಂದ ಅದ್ವಿತೀಯವೂ ಅತಿಶ್ಲಾಘ್ಯವೂ ಆದ ನಮ್ಮ ಈ ಶ್ರೀ ವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸುವುದು ಆಗ ಎಂಬ ಭಾವಾರ್ಥವು ಈ 18ನೆಯ ಪಾಶುರದಲ್ಲಿ ಆಂಡಾಳ್ ತಿರುಪ್ಪಾவை ಪಾಶುರದಲ್ಲಿ ಅಡಗಿದೆ. ಆಂಡಾಳ್ ತಿರುವಡಿಗಳೇ ಶರಣ. ಹೊಸ ವರ್ಷದ ಶುಭಾಶಯಗಳು. 2026 ವರ್ಷದ ಶುಭಾಶಯಗಳು.